ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್. ವೀಕ್ಷಕರೇ, ಒಂದು ಜಾಗದಲ್ಲಿ JCB ಕೆಲಸ ಮಾಡ್ತಿದೆ ಅಂದರೆ ಕನಿಷ್ಠ ಅಂದರೂ 10 ಜನ ಆದರೂ ನಿಂತು ನೋಡ್ತಿರ್ತಾರೆ. ಜನರಿಗೆ JCB ಅಂದರೆ ಏನೋ ಕುತೂಹಲ. ಇವತ್ತಿನ ವಿಡಿಯೋದಲ್ಲಿ ಅದೇ JCB ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ JCB ಅಂದರೆ ನಿಮಗೆ ಇಷ್ಟನಾ? ಹಾಗಾದರೆ ಎಸ್ ಅಂತ ಕಮೆಂಟ್ ಮಾಡಿ. JCB ನೋಡದೇ ಇರೋ ಜನಸಾಮಾನ್ಯರೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ JCB ಜನರಿಗೆ ಪರಿಚಿತವಾಗಿದೆ. ಈ JCBಯ ಪೂರ್ಣ ಹೆಸರು ಜೋಸೆಫ್ ಸೆರ್ಲಿನ್ ಬೋಂಫರ್ಡ್. JCB ಯಂತ್ರವನ್ನ ತಯಾರಿಸುವ ಕಂಪನಿ JC ಬೋಂಫರ್ಡ್ ಲಿಮಿಟೆಡ್ ಮತ್ತು ಈ JCB ಕಂಪನಿಯ ಕೇಂದ್ರ ಕಚೇರಿ ಬ್ರಿಟನ್ನಲ್ಲಿದೆ. JCB ಕಂಪನಿ ಪ್ರಪಂಚದ 4 ಖಂಡಗಳಲ್ಲಿ ಕಾರ್ಖಾನೆಗಳನ್ನು ಹೊಂದಿದೆ. ಇದು ಕೃಷಿ ಭೂಮಿಯನ್ನ ಸಮತಟ್ಟು ಮಾಡೋಕೆ, ಮನೆ ಕಟ್ಟೋಕೆ, ಮನೆ ಕೆಡವೋಕೆ, ಹೀಗೆ ಹಲವಾರು ವಿಷಯಗಳಿಗೆ ಬಳಕೆ ಆಗುತ್ತದೆ. JCB ಹೆಸರಿಲ್ಲದೆ ತಯಾರಾದ ವಿಶ್ವದ ಮೊದಲ ಯಂತ್ರವಾಗಿದೆ. ಇದನ್ನ 1945ರಲ್ಲಿ ತಯಾರಿಸಲಾಯಿತು. ಇದನ್ನ ಕಂಡುಹಿಡಿದವರು ಹೆಸರಿನ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿದ್ದರು. ಆದರೆ ಯಾವುದೇ ಸರಿಯಾದ ಹೆಸರು ಸಿಗಲಿಲ್ಲ. ಕೊನೆಗೆ ಈ ಯಂತ್ರವನ್ನ ವಿನ್ಯಾಸಗೊಳಿಸಿದ ಜೋಸೆಫ್ ಸೆರ್ಲಿನ್ ಬೋಂಫರ್ಡ್ ಅವರ ಹೆಸರನ್ನೇ ಶಾರ್ಟ್ ಫಾರ್ಮ್ ಆಗಿ ಇಡಲಾಯಿತು. ಈ JCB ಕಾರ್ಖಾನೆಯನ್ನ ಭಾರತದಲ್ಲಿ ಮೊದಲು ಸ್ಥಾಪಿಸಿದ್ದು ಖಾಸಗಿ ಬ್ರಿಟಿಷ್ ಕಂಪನಿ. ಆದರೆ ಇಂದು ಹೆಚ್ಚಿನ ಪ್ರಮಾಣದಲ್ಲಿ JCBಯನ್ನ ಭಾರತಕ್ಕೆ ರಫ್ತು ಮಾಡಲಾಗುತ್ತಿದೆ. 1945ರಲ್ಲಿ ಜೋಸೆಫ್ ಸೆರ್ಲಿನ್ ಬೋಂಫರ್ಡ್ ಮೊದಲ ಯಂತ್ರವಾದ ಲಗೇಜ್ ಟ್ರೇಲರ್ ಅನ್ನ ಯುದ್ಧದಲ್ಲಿ ಬಳಸಿ ಉಳಿದ ಹೆಚ್ಚುವರಿ ವಸ್ತುಗಳಿಂದ ತಯಾರು ಮಾಡಿದರು. ಈ ಸಮಯದಲ್ಲಿ ಈ ಯಂತ್ರವನ್ನ 45 ಪೌಂಡ್ಗಳಿಗೆ ಮಾರಾಟ ಮಾಡಲಾಗಿತ್ತು. ಆದರೆ ಭಾರತದ ರೂಪಾಯಿಗಳಲ್ಲಿ ಇದರ ಮೌಲ್ಯ ಸುಮಾರು 4,000 ರೂಪಾಯಿ ಆಗಿತ್ತು. ವಿಶ್ವದ ಮೊದಲ ಹಾಗೂ ವೇಗವಾದ ಟ್ರ್ಯಾಕ್ಟರ್ ಆದ ಫಾಸ್ಟ್ ಟ್ರ್ಯಾಕ್ ಅನ್ನು JCB ಕಂಪನಿ 1991ರಲ್ಲಿ ತಯಾರು ಮಾಡಿತ್ತು. ಈ ಟ್ರ್ಯಾಕ್ಟರ್ನ ಕನಿಷ್ಠ ವೇಗ ಪ್ರತಿ ನಿಮಿಷಕ್ಕೆ 65 ಕಿಲೋಮೀಟರ್ ಆಗಿತ್ತು. JCB ಕಂಪನಿ ಶುರುವಾದಾಗ ಕೇವಲ 6 ಜನರು ಮಾತ್ರ ಕೆಲಸ ಮಾಡ್ತಿದ್ರು. ಆದರೆ ಈಗ 12,000ಕ್ಕೂ ಹೆಚ್ಚು ಜನ ವಿಶ್ವದಾದ್ಯಂತ ಉದ್ಯೋಗವನ್ನ ಪಡೆದಿದ್ದಾರೆ. ಪ್ರಾರಂಭದಲ್ಲಿ JCBಯು ನೀಲಿ ಮತ್ತು ಕೆಂಪು ಬಣ್ಣವನ್ನ ಹೊಂದಿತ್ತು. ಆದರೆ ಆಕರ್ಷಣೆಯ ಕಾರಣದಿಂದಾಗಿ ಹಳದಿ ಬಣ್ಣವನ್ನ ಈ JCB ಯಂತ್ರಕ್ಕೆ ನೀಡಲಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಕೂಡ ಮಾಡಿ.